ಪರೀಕ್ಷೆ ಪತ್ರಿಕೆ ಲೀಕ್ ಆಗಿದೆ ಅಂತ ಬಹಿರಂಗ ಈ ಮಾಹಿತಿ ಬರ್ತಾ ಇದೆ ಸರ್. ಇದು ಎಲ್ಲೂ ಕೂಡ ಇದು ಯಾವುದೂ ಈ ಇನ್ಫಾರ್ಮೇಷನ್ನು ಈ ಕ್ವಶನ್ ಪೇಪರ್ ಆಗಲಿ ಲೀಕ್ ಆಗಲಿ, ಯಾಕೆಂದರೆ ಪ್ರತಿಯೊಂದು ಕೇಂದ್ರದಲ್ಲೂ ಕೂಡ ವೆಬ್ಕಾಸ್ಟಿಂಗ್ ಇತ್ತು. ಎಲ್ಲ ಕೇಂದ್ರದಲ್ಲೂ ವೆಬ್ಕಾಸ್ಟಿಂಗ್ ಮ್ಯಾಂಡೇಟ್ರಿ ಮಾಡಿದ್ದಾರೆ. ಪ್ರತಿಯೊಂದು ನಮ್ಮ ಜಿಲ್ಲೆಯಲ್ಲಿ 61 ಕೇಂದ್ರ ಇರ್ಬೋದು, ರಾಜ್ಯದಾದ್ಯಂತ ಎಲ್ಲ ಕೇಂದ್ರಗಳಲ್ಲಾಗಿರ್ಬೋದು ವೆಬ್ಕಾಸ್ಟಿಂಗ್ ಕಡ್ಡಾಯಗೊಳಿಸಿದ್ದಾರೆ. ವೆಬ್ಕಾಸ್ಟಿಂಗಿಗೆ ಅಂತ ಒಂದು ಸೆಪ್ರೇಟ್ ಸೆಂಟರ್ ಮಾಡಿ ಪ್ರತಿಯೊಂದು ಕೊಠಡಿನಲ್ಲಿರುವಂಥ ವೆಬ್ಕಾಸ್ಟಿಂಗು ಮತ್ತು ಅಲ್ಲಿ ಪ್ರಿನ್ಸಿಪಲ್ CCTV ಕ್ಯಾಮ್ರಾದ ಏನಿದೆಯಲ್ಲ ಆ CCTV ಕ್ಯಾಮ್ರಾ ಹಾಕುವಂಥ ಫೀಡ್ ಬಂದು ಅದು ಸೆಂಟ್ರಲ್ ಮಾನಿಟರಿಂಗ್ KAನಿಂದನೂ ಕೂಡ ಮತ್ತು ನಮ್ಮ ಜಿಲ್ಲಾ ಕಂಟ್ರೋಲ್ ರೂಮ್ನಲ್ಲೂ ಕೂಡ ಒಂದು ಪ್ರತ್ಯೇಕವಾಗಿ ತಂಡವನ್ನು ಮಾಡಿ ಅದನ್ನು ಮಾಡ್ತಾಯಿದ್ರು. ಎಲ್ಲೂ ಕೂಡ ಈ ಇನ್ಫಾರ್ಮೇಷನ್ನು ಟ್ರಾನ್ಸ್ಮಿಷನ್ ಆಗಿರಲಿ, ಯಾಕಂದರೆ ಎಲ್ಲ ಕಡೆಯೂ ಈಗ ಸಂಪೂರ್ಣವಾಗಿ ಜಾಮರನ್ನು ಹಾಕಿರುವಂಥದ್ದು ಪ್ರತಿಯೊಂದು ಕೊಠಡಿಲಿ. ಇಲ್ಲ ಅಂತ ಹೇಳ್ತೀರಿ ನೀವು? ಹೌದು. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೇ ಜಾಸ್ತಿ ಇದು ಮಾಡ್ಕೊಂಡು ಮಿಸ್ಗೈಡ್ ಇಲ್ಲ, ಅದೇ ಈಗ ಮಿಸ್ಗೈಡ್ ಆಗಬಾರ್ದು. ಇಲ್ಲಿ ಏನು ನಡೆದಿದೆಯೋ ಅದನ್ನು ಸಂಪೂರ್ಣವಾಗಿ ತಮ್ಮ ಮುಖಾಂತರ ಜನರಿಗೂ ಕೂಡ ಹೇಳುವಂಥದ್ದು ಏನಂತ ಹೇಳಿದರೆ, ಈ ಪ್ರಾಸೆಸ್ ಎಕ್ಸಾಮಿನೇಷನ್ ಇಂಟೆಗ್ರಿಟಿ ಪ್ರಾಸೆಸ್ಸು ಕಾಂಪ್ರಮೈಸ್ ಆಗಲಿಕ್ಕೆ ಬಿಟ್ಟಿಲ್ಲ. ಒಂದು ವೇಳೆ ಅಲ್ಲಿ ಹೊರಗೆ ಹೋಗಿರುವಂಥ ಕ್ಯಾಂಡಿಡೇಟ್ಸು ಒಳಗೆ ಏನಾದರೂ ಬಂದಿದ್ದಾದರೆ ಅವರು ಹೊರಗಡೆ ಹೋಗಿದ್ದ ನಂತರ OMR ಶೀಟನ್ನು ತೊಗೊಂಡು ಹೋಗಿದ್ದ ನಂತರ ಮತ್ತೆ ಅದರಲ್ಲಿ ಏನಾದರೂ ಮಾಡಿಸ್ಕೊಂಡು ಬಂದು ಅದರಲ್ಲಿ ತುಂಬಿ ಮತ್ತೆ ಅದನ್ನು ಇಟ್ಟು ಏನಾದರೂ ಮಾಡುವಂಥ ಪ್ರಯತ್ನ ನಡೆದಿದ್ದರೆ ಆ ಪ್ರಶ್ನೆ ಮತ್ತು ಇಂಟೆಗ್ರಿಟಿ ಪ್ರಶ್ನೆ ಮೇಲ್ಗಡೆ ಅದು ಪ್ರಶ್ನೆ ಆಗ್ತದೆ. ಆ ರೀತಿ ಯಾವುದೇ ಘಟನೆ ಆಗದ ಹಾಗೆ ಇಲ್ಲಿ ಸ್ಥಳೀಯವಾಗಿ ಎಲ್ಲ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡು ಆ ಸಿಚುವೇಷನನ್ನು ಸಕ್ಸಸ್ಫುಲ್ಲಾಗಿ ಹ್ಯಾಂಡಲ್ ಮಾಡಿದ್ದೇವೆ ಸರ್. ಅಂದರೆ ವಿದ್ಯಾರ್ಥಿಗಳು ಹೊರಗೆ ಹೋಗಿದ್ದೆ ಈಗ ಸಮಸ್ಯೆಗೆ ಮೇನ್. ಎಸ್, ಈಗ ವಿತಿನ್ ದಿ ಪ್ರಿಮೈಸಸ್ ಏನೇ ಅವ್ರಿಗೆ ಅವ್ರ ಡೌಟ್ಸ್ ಇದ್ದರೂ ಕೂಡ ಅವರು ವಿತಿನ್ ದ ಪ್ರಿಮೈಸಸ್ಸು ಅವರು ಆ ಕ್ಲಾರಿಫಿಕೇಷನನ್ನು ತೊಗೊಳ್ಳಿಕ್ಕೆ ಅವಕಾಶ ಇತ್ತು. KE ಅಡ್ವೈಸರಿನೂ ಕೂಡ ಇದೆ. ಲಾಸ್ಟು ಈಗ ಅಡ್ಮಿಟ್ ಕಾರ್ಡ್ನಲ್ಲಿಯೂ ಕೂಡ ಅದನ್ನು ಪ್ರಿಂಟ್ ಮಾಡಿದ್ದಾರೆ. ಅವರು ಯಾವುದೂ ಕಾರಣಕ್ಕೂ ಅವರು ಒಂದು ವೇಳೆ ಎಕ್ಸಾಮನ್ನು ಬೇಗನೆ ಕಂಪ್ಲೀಟ್ ಮಾಡಿದರು. ಕೆಲವು ಅಭ್ಯರ್ಥಿಗಳು ಒಂದು ಅರ್ಧ ತಾಸಿನಲ್ಲಿ ಅಥವಾ 1 ತಾಸಿನಲ್ಲೇ ಕಂಪ್ಲೀಟ್ ಮಾಡುವಂಥ ಅಭ್ಯರ್ಥಿಗಳಿದ್ದಾರೆ. ಆದಾಗ್ಯೂ ಕೂಡ ಅವರು ಕೊನೆ ಬೆಲ್ ತನಕ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಹಾಲ್ ಬಿಟ್ಟು ಹೊರಗಡೆ ಹೋಗಬಾರ್ದು ಅನ್ನುವಂಥ ಸೂಚನೆ ಇದೆ. ಸೊ ಒಳಗಡೆ ಇದ್ದರೆ ಅವ್ರಿಗೆ ಏನಾದರೂ ಈ ರೀತಿ ಕನ್ಫ್ಯೂಷನ್ ಇದ್ದು ಸೆಂಟರ್ ಸೂಪರ್ವೈಸರ್ ಹೇಳಿದ್ದು ಆಗಲಿಲ್ಲ ಅಂತ ಹೇಳಿದರೆ ಅದನ್ನು ಅವರು ಅಡಿಷನಲ್ ಟೈಮ್ ಕೇಳಿಕೊಂಡು ಅದನ್ನು ಸಾಲ್ವ್ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇತ್ತು. ಆ ರೀತಿಯಾದಂಥ ಅವಕಾಶವನ್ನು ರಾಜ್ಯದಾದ್ಯಂತ ಮತ್ತು ಜಿಲ್ಲೆಯಲ್ಲೂ ಕೂಡ ಬೇರೆ ಬೇರೆ ಸೆಂಟರ್ಸ್ಗಳಲ್ಲಿ ಅದನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ತಿಕೋಟದಲ್ಲಿ ಆಯ್ತಲ್ಲ ಸರ್, ಲೇಟ್ ಆಗಿದ್ದಕ್ಕೆ ಅವ್ರು ಎಕ್ಸ್ಟ್ರಾ ಟೈಮ್ ಕೊಟ್ಟಿರ್ತಾವಲ್ಲ, ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದೇವಲ್ಲ. KE ಅವ್ರ ಕಡೆಯಿಂದ ನಾವು ಅವಕಾಶ ತೊಗೊಂಡು ಅಲ್ಲಿ ಎಕ್ಸಾಮ್ ಏನು 1 ತಾಸು ಡಿಲೇ ಆಗಿತ್ತಲ್ಲ, 12 to 1:30 1:30 ಟೈಮ್ ತನಕ ಅವ್ರಿಗೆ ಅವಕಾಶ ಕೊಟ್ಟಿದ್ದೇವೆ. 1:30 ಟೈಮ್ ತನಕ ಎಂಟೈರ್ ಪ್ರಿಮೈಸಸನ್ನು ಸೆಕ್ಯೂರ್ ಮಾಡಿಕೊಂಡು ಎಲ್ಲ ರೆಕಾರ್ಡಿಂಗ್ಸ್ ಮಾಡಿಕೊಂಡು ಅವ್ರಿಗೆ ಎಷ್ಟು ಟೈಮ್ ಅದರಲ್ಲಿ ಈ ಒಂದು ಕ್ಲಾರಿಫಿಕೇಷನ್ ಆ್ಯಂಡ್ ಕನ್ಫ್ಯೂಷನಲ್ಲಿ ಹೋಗಿತ್ತು ಅವರಿಗೆ KE ಅನುಮೋದನೆ ತೊಗೊಂಡು ಅವ್ರಿಗೆ ಹೆಚ್ಚುವರಿ ಟೈಮೂ ಕೊಟ್ಟು ಯಾರು ಹೊರಗಡೆ ಬಂದಿಲ್ವೋ ವಿತಿನ್ ದ ಪ್ರಿಮೈಸಸ್ಸು ಅವರು ಶಾಂತಿಯುತವಾಗಿ ಎಕ್ಸಾಮ್ ಬರೆಯಲಿಕ್ಕೆ ಅವರು ಕಂಟಿನ್ಯೂ ಮಾಡಿದರು. ಅವರಿಗೆ ಹೆಚ್ಚುವರಿ ಟೈಮನ್ನು ಕೊಟ್ಟು ಆ ಅಭ್ಯರ್ಥಿಗಳು ಸಕ್ಸಸ್ಫುಲ್ಲಾಗಿ 120 ಅಭ್ಯರ್ಥಿಗಳು ಕೂಡ ಕೊಟ್ಟಿದ್ದಾರೆ.